ಎಲ್ಲರಿಗೂ ಹಾಯ್. ವಾತಾವರಣ ತಂಪಾಗಿದೆಯಲ್ಲ, ಮೋಡ, ಬಿಸಿಲೇ ಇಲ್ಲ, ಸೂರ್ಯ ನೋಡಿ ಅಲ್ಲೇ 2-3 ತಿಂಗಳಾಗ್ತಾ ಇದೆ. ಈ ವಾತಾವರಣದಲ್ಲಿ ಈ ತರ ಖಾರವಾಗಿ ಆಪರೇಷನ್ ಮಿರ್ಚಿ ಬಜ್ಜಿ ತಿಂದ್ರೆ ಸೂಪರ್ ಆಗಿರುತ್ತೆ. ಸೊ ತಡ ಯಾಕೆ, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಅದಕ್ಕೋಸ್ಕರ ನಾನು ಬಜ್ಜಿ ಮೆಣಸಿನ್ಕಾಯಿ ಒಂದು ಅರ್ಧ kg ತಂದಿದ್ದೀನಿ. ತಂದ್ಬಿಟ್ಟು ಒಂದ್ಸಲ ವಾಶ್ ಮಾಡಿದ್ಮೇಲೆ ಅದರ ಕಟ್ ಮಾಡಿ ಅದರ ಒಳಗಡೆ ಇರೋ ಬೀಜಗಳು ತೆಗಿಬೇಕು. ಯಾಕಂದರೆ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಪಾಪ ಖಾರ ತಿನ್ನೋಕ್ಕಾಗಲ್ಲ. ಆವಾಗ ನಾವು ಈ ಥರ ಒಳಗಡೆ ಬೀಜ ತೆಗೆದುಬಿಟ್ರೆ ಅಷ್ಟು ಖಾರ ಇರಲ್ಲ, ಸ್ವಲ್ಪ ಅವಾಯ್ಡ್ ಆಗುತ್ತೆ. ಓಕೆನಾ? ಈ ಥರ ಎಲ್ಲನೂ ಈ ಥರ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ನಾವು ರೆಡಿ ಮಾಡಿದ್ಮೇಲೆ ಈಗ ನಾವು ಬಜ್ಜಿ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಕಡಲೆ ಹಿಟ್ಟು ತಗೋತಾ ಇದ್ದೀನಿ. ಅದರ ಜೊತೆಗೆ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಬೇಕು. ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನ್, ಓಂಕಾಳು ಅರ್ಧ ಟೇಬಲ್ ಸ್ಪೂನ್ ತಗೊಂಡು ಈ ತರ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಆಗಲ್ಲ. ಬಜ್ಜಿ ತಿಂದ್ರೆ ಗ್ಯಾಸ್ಟ್ರಿಕ್ ಅಂತೀವಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ. ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ನೀರು ಹಾಕೊಂಡು, ತೆಳ್ಳಗಿರಬಾರ್ದು, ಗಟ್ಟಿಯಾಗಿರಬೇಕು, ದೋಸೆ ಬೇಟರ್ ಥರ ಇರಬೇಕು. ನಾವು ಚೆನ್ನಾಗಿ ನೀರು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ತೆಳ್ಳಗಾಗುತ್ತಲ್ಲ, ನೋಡ್ಕೊಂಡು ಹಾಕಿ ಈ ಥರ ರೆಡಿ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಇದ್ರೆ ಒಂದು ಬೆರಳು ಅದ್ದಿ ನೋಡಿದ್ರೆ ಕೋಟಿಂಗ್ ಚೆನ್ನಾಗಿ ಅಂಟಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ. ನಾನಿಲ್ಲಿ ಬಜ್ಜಿ ಒಳಗಡೆ ಸ್ಟಫಿಂಗ್ಗೋಸ್ಕರ ಒಂದು ಮೀಡಿಯಂ ಸೈಜ್ ಈರುಳ್ಳಿ 2 ಸಣ್ಣದಾಗಿ ಈ ಥರ ಹೆಚ್ಚಿ ಚಾಪರಲ್ಲಿ ಹಾಕೊಂಡು ಸಣ್ಣದಾಗಿ ಚಾಪ್ ಮಾಡಬೇಕು. ಈ ಥರ ರೆಡಿ ಆದಮೇಲೆ ಒಂದು ಕ್ಯಾರೆಟ್ ತುರ್ಕೊಂಡು ಇಟ್ಕೋಬೇಕು. ಒಂದು ಬೌಲಲ್ಲಿ ಹೆಚ್ಚಿರೋ ಈರುಳ್ಳಿ, ತುರಿದ ಕ್ಯಾರೆಟ್ ತುರಿ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ 1/4 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಿಂಬೆಹಣ್ಣು ಜ್ಯೂಸು ಸ್ವಲ್ಪ ಹಾಕೋಬೇಕು. ಆ ಹುಳಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಹುಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅರ್ಧ ಲೀಟ್ರ್ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಆ ಬ್ಯಾಟರ್ನ ಈ ಥರ ಒಂದು ಗ್ಲಾಸ್ಗೆ ಹಾಕಿ ನಾವು ಮೆಣಸಿನಕಾಯಿ ಮುಂಚಿದ್ರೆ ಚೆನ್ನಾಗಿ ಕೋಟಿಂಗ್ ಅನ್ನೋದು ನೀಟಾಗಿ ಅಂಟುತ್ತೆ. ನೀವು ಬೌಲಲ್ಲಿ ಹಾಕಿದ್ರೆ ಅಷ್ಟು ನೀಟಾಗಿ ಅಂಟಲ್ಲ. ಈ ಥರ ಗ್ಲಾಸ್ಗೆ ಹಾಕಿದ್ರೆ ನೀಟಾಗಿ ಕೋಟಿಂಗ್ ಇದ್ದರೆ ನಮ್ಮ ಬಜ್ಜಿ ತಿಂದಾಗ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಕೋಟಿಂಗ್ ಸಖತ್ತಾಗಿದೆಯಲ್ಲ. ಈಗ ಬಜ್ಜಿ ರೆಡಿ ಆಗಿದೆ. ಇದೀಗ ಆಪರೇಷನ್ ಮಾಡೋಣ. ಮಧ್ಯ ಕಟ್ ಮಾಡಿಕೊಂಡು ಆ ಬಜ್ಜಿಗೆ ಮಧ್ಯ ಕಟ್ ಮಾಡಿ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟ್ ತುರಿ, ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ತುಂಬಬೇಕು. ತುಂಬಿಟ್ಟು ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸಿ ಇಟ್ಟು ಪಕ್ಕದಲ್ಲಿ ಮಸಾಲಾ ಟೀ ರೆಡಿ ಮಾಡಿಕೊಂಡು ಫ್ಯಾಮಿಲಿ ಫುಲ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಆಪರೇಷನ್ ಮಿರ್ಚಿ ಬಜ್ಜಿ ತಿಂತಾ ಬಿಸಿ ಟೀ ಕುಡಿತಾ ಇದ್ರೆ ಎಷ್ಟು ಸೂಪರ್ ಆಗಿರತ್ತಲ್ಲ. ನೀವು ಈ ತರ ಮಾಡಿ ತಿಂತೀರಾ ತಾನೆ? ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಎಲ್ಲರಿಗೂ ಬಾಯ್.